ಪಿಡಿ ಅವರೇ, ಆ ಕಡೆ ಈ ಕಡೆ ಹೊಲದ ಮಾಲೀಕರು ಯಾರು ಒಂದು ಪಟ್ಟಿ ಮಾಡಿ, ನಾನು ಬಂದು ಅವ್ರನ್ನೆಲ್ಲ ಒಂದು ಕಡೆ ಕೂರಿಸಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅವ್ರಿಗೆ ಅಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ. ಇವ್ರು ಮಾಕಾರೆ వచ్చేతోడు ఎదురు వెహికల్ సైడ్ కేసుకోండి అనే వాడు వాళ్ళకి అనుకూలం అవుతుంది కదనా, మీకు మాత్రం అన్న వాళ్ళు పర్మిషన్ ఇస్తే ఒప్పిద్దాము. 3 అడుగులు రోడ్ ఇమీడియట్ గా చేపిస్తాం. ಸಿಸಿ ರಸ್ತೆಗೆ ಬಂದಲ್ಲ ಆ ಕಡೆ ಈ ಕಡೆ 2 ಅಡಿ ಅಗಲೀಕರಣ ಬೇಕು. ಮುಂಚೆ ಟಾರ್ ಇತ್ತು, ಈಗ ಸಿಸಿ ರೋಡ್ ಆಗ್ಬಿಟ್ಟು ಚಿಕ್ಕದಾಗ್ಬಿಟ್ಟು. ಎಲ್ಲಿ ಮೇನ್ ರೋಡ್ ಇಂದ ಅಣ್ಣ ಅಗಲೀಕರಣಕ್ಕೆ ಏನ್ ಪ್ರಾವಿಷನ್ ಸರ್? 2 ಅಡಿ ಅದು ಮುಂಚೆ ಟಾರ್ ರೋಡ್ ಸರ್ ಏನ್ ಸರ್ ಅದೊಂಚೂರು ಅಗಲೀಕರಣ ಮಾಡಿದ್ರೆ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಈಗ ಅದ್ ಹೆಂಗ್ ಮಾಡೋದು? ಅದು ರೋಡ್ ಚಿಕ್ಕದಾಯ್ತಲ್ಲ, ಅದು ಏನ್ ಯಾವ ತರ ಮೇಡಮ್ ಯಾರ್ಗ ಏನ್ ಮಾಡ್ಬೋದು ಸರ್? ಮಿನಿಮಮ್ 3 ಅಡಿ ಆದ್ರೂ 2 ಕಡೆ ಎಕ್ಸ್ಟೆನ್ಷನ್ ತಗೋಬೇಕು ಸರ್. 2 ಅಡಿ ಅಂದ್ರೆ ಲೋಡೆಡ್ ವೆಹಿಕಲ್ ಬಂತ 3 ಅಡಿ. ಈಗ ಅದು ಯಾರ್ದಾದ್ರು ಪ್ರೈವೇಟ್ ಅವ್ರ ತೋಟಗಳಿದ್ರೆ ಏನ್ ಮಾಡೋದು? 3 ಅಡಿ ಅದು ಪಾಪ ಬೆಳೆ ಇದಿಟ್ಟಿದ್ದಾರೆ, ತೆಂಗಿನ ಮರ ಮಾಡಿ 2 ಅಡಿ ಅದು ಏನು ಸಮಸ್ಯೆ ಜಾಯಿಂಟ್ ಮಾಡ್ತೀವಲ್ಲ ಸರ್, ಲೋಡ್ ವೆಹಿಕಲ್ ಬಂದ ತಕ್ಷಣ ಸ್ಲಿಪ್ ಆಗ್ಬಿಡುತ್ತೆ. ಅಲ್ಲ ಬಿಡಿ ಅವರೇ, ಈಗ ಅವರು 2 ಅಡಿ ನಮಗೆ ರಸ್ತೆಯಲ್ಲಿ ಇದೆಯಾ ಇಲ್ಲ ಜಮೀನ್ ಅವ್ರು ಕೇಳ್ಬೇಕಾ? ಸಿಸಿ ರೋಡ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಏನಾದ್ರು ಅವ್ರನ್ನೆಲ್ಲ ಒಪ್ಸಿದ್ರೆ ಆ ಕಡೆ 3 ಅಡಿ ಈ ಕಡೆ 3 ಅಡಿ ಬಿಡಿಸ್ಕೋಬಹುದಾ? ಏನ್ ಸರ್ 2 ಅಡಿ ಕಷ್ಟ ಆಗುತ್ತಾ? ಒಟ್ಟು 4 ಅಡಿ ಆಯ್ತಲ್ಲ. ಆಗ ఏమన్నా తోటలోళ్ళంతా ఎందుకు వస్తుందన్నా? తోటలడా ఎందుకు వస్తుంది? ఇడుస్తారా 2 అడిలో? 2 ಅಡಿ ಅದೇ ಕೇಳಂಗೆ ಇಲ್ಲ ಸರ್, ಆರಾಮಾಗಿ ಮಾಡ್ಬೋದು. ತೋಟ ಬೆಳೆಸುತ್ತದೆ, ಏನಾದ್ರು ಸಮಸ್ಯೆ ಆಗ್ಬೋದು. ಈಗ ಪಿಡಿ ಅವರೇ, ಆ ಕಡೆ ಈ ಕಡೆ ಹೊಲದ ಮಾಲೀಕರು ಯಾರು ಒಂದು ಪಟ್ಟಿ ಮಾಡಿ, ನಾನು ಬಂದು ಅವ್ರನ್ನೆಲ್ಲ ಒಂದು ಕಡೆ ಕೂರಿಸಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅವ್ರಿಗೆ ಅಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ. ಇವ್ರು ಮಾಕಾರೆ వచ్చేతోడు ಎದುರು ವೆಹಿಕಲ್ ಸೈಡ್ ಕೇಸ್ಕೊಂಡೆ. ಈ ಬದ್ದು ನಾಳೆ ಯೋಚನೆ ಮಾಡಬಾರ್ದು, ನಾಳೆ ನೆಂಟರು ಬರ್ತಾರೆ, ಇನ್ನೊಂದು ಬರುತ್ತೆ, ಯಾವುದೋ ಒಂದು ವೆಹಿಕಲ್ ಬರುತ್ತೆ అనే వాడు వాళ్ళకి అనుకూలం అవుతుంది కదనా, మీకు మాత్రం అన్న వాళ్ళు పర్మిషన్ ఇస్తే ఒప్పిద్దాము. 3 అడుగులు రోడ్ ఇమీడియట్ గా చేపిస్తాను కావచ్చా? వాళ్ళకి అనుకూలం అవుతుంది. తిరిగా అక్క 2 రోడ్లు సీసీ రోడ్లు మీకు 2 కావాలో చూపియండి. సీసీ రోడ్లు ఇదే అంతా నేను వేపించేది నా జవాబారి.